ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಖಾಸಗಿ ಆಸ್ಪತ್ರೆಗಳ ಕರಾಳ ಮುಖವನ್ನು ನಿಮ್ಮ ಮುಂದೆ ಬಯಲು ಮಾಡ್ತಾ ಹೋಗ್ತಾ ಇದ್ವಿ. ಅದೇ ರೀತಿಯಾಗಿ 2 ಆಸ್ಪತ್ರೆಯಲ್ಲಿ ಓಕೆ ಪರವಾಗಿಲ್ಲ, ಒಂದಷ್ಟು ಆಸ್ಪತ್ರೆ ಅಲ್ಲಿ ಬಹುಮುಖ್ಯವಾಗಿ ಜೈನ್ ಹಾಸ್ಪಿಟಲ್ ನಲ್ಲಿ ಬನ್ನಿ ನಿಮಗೊಂಚೂರು ಟ್ರೀಟ್ಮೆಂಟ್ ಕೊಡಿಸ್ತೀವಿ, ಅಲ್ಲೋಗಿ ಇಲ್ಲೋಗಿ ಅಂತೇಳಿ ಅಲೆದಾಡಿಸಿದ್ರು. ಇನ್ನು ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಎಷ್ಟಾಗುತ್ತೆ ಅನ್ನುವಂತ ಹಣನೇ ಹೇಳಲಿಲ್ಲ. ಇನ್ನು ಖಾಸಗಿ ಆಸ್ಪತ್ರೆಗಳು ಸುಲಿಗೆಗೆ ಹೇಳಿದ್ರೆ ಸಹಿಸೋದಿಲ್ಲ ಅನ್ನುವಂತ ಸಿಎಂ ಮಾತು ಸರಿಯಾಗುತ್ತಾ? ಸಿಎಂ ಹೇಳಿಕೆ ನಂತರವಾದರೂ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳ ಪರಿಸ್ಥಿತಿ ಬದಲಾಗುತ್ತಾ? ನಾವಿಲ್ಲಿ ತೋರಿಸ್ತಾ ಇರುವಂತಹ ಆಸ್ಪತ್ರೆಗಳ ಸ್ಥಿತಿ ಏನಿದೆ ಅದು ಖಂಡಿತವಾಗ್ಲೂ ಕೂಡ ನಿನ್ನೆ ಸಿಎಂ ಕೊಟ್ಟಂತಹ ಹೇಳಿಕೆ ನಂತರದಲ್ಲಿ ಬದಲಾವಣೆ ಆಗುತ್ತಾ, ಅಥವಾ ಸಿಎಂ ಮಾತಿಗೆ ಒಂದಷ್ಟು ಬೆಲೆ ಕೊಟ್ಟು ಖಾಸಗಿ ಆಸ್ಪತ್ರೆಗಳು ನಾಳೆಯಿಂದ ಆದ್ರೂ ಚಿಕಿತ್ಸೆಗೆ, ಇವತ್ತಿನಿಂದಾದ್ರೂ ಚಿಕಿತ್ಸೆಗೆ ಓಕೆ ಅಂತವಾ ಅನ್ನುವಂತ ಮಾತಿದೆ. ಸರ್ಕಾರದ ಆದೇಶ ಪಾಲಿಸದ ಖಾಸಗಿ ಆಸ್ಪತ್ರೆಗಳ ಲೈಸೆನ್ಸ್ ಅನ್ನ ರದ್ದು ಮಾಡೋದಕ್ಕೆ ಸಾಧ್ಯ ಇದೆಯಾ? ಇನ್ನು ಖಾಸಗಿ ಆಸ್ಪತ್ರೆಗಳು ಸುಲಿಗೆಗೆ ಇಳಿದ್ರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಖಾಸಗಿ ಆಸ್ಪತ್ರೆಗಳು ಸುಲಿಗೆಗೆ ಇಳಿದ್ರೆ ಇಲ್ಲಿ ಸಿಎಂ ಹೇಳಿಕೆ ನಂತರವಾದರೂ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳ ಪರಿಸ್ಥಿತಿ ಏನಾದರೂ ಬದಲಾಗುತ್ತಾ? ಅಡ್ಮಿಟ್ ಮಾಡಿಕೊಳ್ಳದೆ ಇದ್ರೆ, ಚಿಕಿತ್ಸೆ ನೀಡದೇ ಇದ್ರೆ ದೂಡು ಕೊಡಿ ಎನ್ನುವಂತಹ ಸಿಎಂ ಮಾತಿಗೆ ಕೊನೆ ಪಕ್ಷ ಬೆಲೆ ಸಿಗುತ್ತಾ? ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಆದೇಶ ಪಾಲಿಸದ ಆಸ್ಪತ್ರೆಗಳ ವಿರುದ್ಧ ಸರ್ಕಾರ ನಿಜಕ್ಕೂ ಕೂಡ ಕ್ರಮ ಕೈಗೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಖುದ್ದು ಸಿಎಂ BS ಯಡಿಯೂರಪ್ಪ ಹೇಳಿದ್ರು, ಇಲ್ಲ ನಾವು ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ, ಯಾರಾದರೂ ಚಿಕಿತ್ಸೆಗೆ ನಿರಾಕರಿಸಿದ್ರೆ ಅಥವಾ ಹೆಚ್ಚಿನ ಹಣಕ್ಕೆ ಪೀಡಿಸಿದ್ರೆ ಅಂತಹ ದೂರುಗಳೇನಾದ್ರೂ ಇದ್ರೆ ನನಗೆ ಕೊಡಿ, ನಾನು ಅದನ್ನ ಸರಿಪಡಿಸ್ತೀನಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಖಾಸಗಿ ಆಸ್ಪತ್ರೆಗಳು ಬುದ್ಧಿ ಕಲಿಯೋ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವಿವತ್ತು ಯಾವ್ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೋಸ್ಕರ ಅಲೆದಾಡಿದಾರಲ್ಲ ಟಿವಿ9 ರಿಯಾಲಿಟಿ ಚೆಕ್ಗೋಸ್ಕರ, ಆ ಎಲ್ಲಾ ಆಸ್ಪತ್ರೆಗಳಿಗೆ ಈಗಾಗಲೇ ಸರ್ಕಾರ ನೋಟಿಸ್ ಕೊಟ್ಟಿದೆ. ನೀವು ರೋಗಿಗಳನ್ನ ಸರಿಯಾಗಿ ಚಿಕಿತ್ಸೆ ಕೊಡ್ತಾ ಇಲ್ಲ, ಹೀಗಾಗಿ 24 ಗಂಟೆ ಒಳಗಡೆ ನೀವು ಇದಕ್ಕೆ ಉತ್ತರ ಕೊಡಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಹೀಗೆ ನೋಟಿಸ್ ಪಡೆದುಕೊಂಡ ನಂತರದಲ್ಲೂ ಕೂಡ ಆಸ್ಪತ್ರೆಗಳು ಚಿಕಿತ್ಸೆಯನ್ನ ಕೊಡೋದಕ್ಕೆ ನಿರಾಕರಿಸಿದಾವೆ. ಆಸ್ಪತ್ರೆಯ ಗೇಟಿನವರೆಗೂ ಕೂಡ ರೋಗಿಯನ್ನ ಬಿಟ್ಟುಕೊಳ್ಳದಷ್ಟು ದರ್ಪ ತೋರಿಸಿದಾವೆ. ಅಂತ ಒಂದಷ್ಟು ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು. ಅಟ್ಲೀಸ್ಟ್ ಸಿಎಂ ನಿನ್ನೆ ಕೊಟ್ಟಂತಹ ಹೇಳಿಕೆಯ ನಂತರದಲ್ಲಾದ್ರೂ ಖಾಸಗಿ ಆಸ್ಪತ್ರೆಗಳು ರೋಗಿಗಳನ್ನ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅಲೆದಾಡಿಸೋದನ್ನ ಬಿಟ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಬೇಕು ಅನ್ನುವಂತ ಕಳಕಳಿ ಟಿವಿ9. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಮಾಡಿರುವಂತಹ ರಿಯಾಲಿಟಿ ಚೆಕ್ ನಲ್ಲಿ ಖಾಸಗಿ ಆಸ್ಪತ್ರೆಗಳ ಮುಖವಾಡ ಕಳಚಿ ಬಿದ್ದಿದೆ. ಅವರ ಈ ನಾಟಕ ಇತ್ತಲ್ಲ, ಅಥವಾ ಚಿಕಿತ್ಸೆಯನ್ನ ಕೊಡದೆ ಸತಾಯಿಸುವಂತ ದರ್ಪ ಇತ್ತಲ್ಲ, ಅದು ಬಟ ಬಯಲಾಗ್ತಾ ಹೋಗಿದೆ. ಇಡೀ ದೇಶದಲ್ಲೇನೆ ಇಷ್ಟೊಂದು ಇಲ್ಲಿ ಅಡ್ಮಿಟ್ ಮಾಡಿಕೊಳ್ಳದೆ ಹೋದ್ರೆ, ಒಂದೊಮ್ಮೆ ಏನಾದ್ರೂ ಚಿಕಿತ್ಸೆಯನ್ನ ಕೊಡೋದಕ್ಕೆ ನಿರಾಕರಿಸಿದ್ರೆ ಅಥವಾ ಚಿಕಿತ್ಸೆ ಹೆಸರಿನಲ್ಲಿ ಹೆಚ್ಚುವರಿಯಾಗಿ ಹಣ ಪೀಕಿದ್ರೆ ಖಂಡಿತವಾಗಿಯೂ ಕೂಡ ನನಗೆ ದೂರು ಕೊಡಿ, ನಾನಿಲ್ಲಿ ಕ್ರಮವನ್ನ ಕೈಗೊಳ್ತೀನಿ ಅಂತ ಹೇಳಿ ಸಿಎಂ BS ಯಡಿಯೂರಪ್ಪ ನಿನ್ನೆ ಹೇಳಿದ್ರು. ಆ ಹೇಳಿಕೆ ನಂತರದಲ್ಲಾದ್ರೂ ಖಾಸಗಿ ಆಸ್ಪತ್ರೆಗಳ ಈ ವರ್ತನೆ ಇದೆಯಲ್ಲ ಅದು ಬದಲಾಗಬೇಕಿದೆ. ಯಾಕೆ ಅಂತ ಹೇಳಿದ್ರೆ ಟಿವಿ9 ಇಲ್ಲಿ ರಿಯಾಲಿಟಿ ಚೆಕ್ ಮಾಡಿರೋದು ಖಾಸಗಿ ಆಸ್ಪತ್ರೆಗಳು ಎಷ್ಟರ ಮಟ್ಟಿಗೆ ದರ್ಪ ತೋರ್ತಾ ಇದ್ದಾವೆ. ಸಣ್ಣ ಪುಟ್ಟ ಕಾಯಿಲೆಗೆ, ಉಸಿರಾಟದ ತೊಂದರೆಗೆ ಇಲ್ಲಿ ಗಮನಿಸ್ತಾ ಹೋಗಬೇಕು. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿರೋದು, ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಆಸ್ಪತ್ರೆಗೆ ರೋಗಿಗಳು ಹೋದಂತ ಸಂದರ್ಭದಲ್ಲಿ, ಆಸ್ಪತ್ರೆಯ ಗೇಟಿನವರೆಗೂ ಹೋದಂತ ಸಂದರ್ಭದಲ್ಲಿ ರೋಗಿಗಳನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ಇಲ್ಲಿ ಆಸ್ಪತ್ರೆಯವರು ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ನಾಚಿಕೆಯಾಗಬೇಕು. ಯಾವ ವ್ಯಕ್ತಿಗೆ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಇದೆಯೋ ಅಂಥ ರೋಗಿಯನ್ನ ನೀವು ಗೇಟಿನ ಒಳಗೂ ಕೂಡ ಬಿಟ್ಟುಕೊಳ್ಳದೆ ವಾಪಸ್ ಕಳಿಸ್ತಾ ಇದ್ದೀರಲ್ಲ, ಆ ರೋಗಿ ಸಾವನ್ನಪ್ಪಿದ್ರೆ ಅದರ ಹೊಣೆಗಾರಿಕೆ ಅದೇ ಖಾಸಗಿ ಆಸ್ಪತ್ರೆಯದ್ದಾಗಬೇಕು. ಇಂಥ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಬರೀ ನೋಟಿಸ್ ಕೊಟ್ಟರೆ ಸಾಕಾಗೋದಿಲ್ಲ. ಖಾಸಗಿ ಆಸ್ಪತ್ರೆಯನ್ನು ಸರ್ಕಾರ ಸುಪರ್ದಿಗೆ ತೆಗೆದುಕೊಳ್ಳಬೇಕು, ತದನಂತರದಲ್ಲಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಬೇಕು. ಇಂಥದ್ದೊಂದು ಒತ್ತಾಯವನ್ನು ಟಿವಿ9 ಮಾಡ್ತಾ ಇದೆ. ಸಿಎಂ ಹೇಳಿಕೆಯ ನಂತರದಲ್ಲಾದರೂ ಕೂಡ ಇದು ಬದಲಾಗಬೇಕಿದೆ. ಪ್ರಕ್ರಿಯೆ ಪ್ರಾರಂಭವಾದಾಗಿನಿಂದ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆ ಪ್ರಕರಣಗಳು ವರದಿಯಾಗ್ತಾ ಇದೆ. ರಾಜ್ಯ ಸರ್ಕಾರ ಎಲ್ಲ ಅಗತ್ಯ ಕ್ರಮ ಕೈಗೊಂಡಿದೆ. ಲೋಪದೋಷಗಳು ಗಮನಕ್ಕೆ ಬಂದ ಕೂಡಲೇ ಅವುಗಳನ್ನು ಸರಿಪಡಿಸುವಂತಹ ಪ್ರಯತ್ನ ಸಹ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಹಾಸಿಗೆ ಹಂಚಿಕೆಗೆ ಪಾರದರ್ಶಕ ಕೇಂದ್ರೀಕೃತ ವ್ಯವಸ್ಥೆ ಮಾಡಲಾಗಿದೆ. ಸಹಾಯವಾಣಿಯನ್ನು ಸಹ ಸ್ಥಾಪಿಸಲಾಗಿದೆ.
ಜನತೆ ವಿಶ್ವಾಸವನ್ನು ಕಳೆದುಕೊಳ್ಬಾರ್ದು. ಸ್ವಲ್ಪ ತಾಳ್ಮೆಯಿಂದ ನಮ್ಮ ಜೊತೆ ಸಹಕರಿಸಬೇಕಂತೇಳಿ ನಾನು ಮನವಿ ಮಾಡ್ತೇನೆ. ಕೋವಿಡ್ ಸೋಂಕು ತಗುಲಿರುವುದು ದೃಢಪಟ್ಟ ಕೂಡಲೇ ಆಂಬ್ಯುಲೆನ್ಸ್ ಬರುವಂಥದ್ದು ವಿಳಂಬವಾದಲ್ಲಿ ಅಥವಾ ಸೋಂಕಿತರನ್ನು ಆಸ್ಪತ್ರೆಗೆ ದಾಖಲಿಸಿ ವಿನಾಕಾರಣ ನಿರಾಕರಿಸಿದಲ್ಲಿ ಯಾರು ಬೇಕಾದರೂ ನನ್ನ ಗಮನಕ್ಕೆ ತರ್ಬೋದು, ನಮ್ಮೆಲ್ಲ ಸಚಿವರ ಗಮನಕ್ಕೆ ತರ್ಬೋದು. ತಕ್ಷಣ ಅವರ ಮೇಲೆ ಕ್ರಮ ತಗೊಳ್ತೇನೆ. ಅಂತೆಯೇ ಎಲ್ಲ ಶಾಸಕರಲ್ಲಿ ನನ್ನ ವಿನಮ್ರ ಮನವಿ ಇಷ್ಟೇ, ದಯವಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ಕೋವಿಡ್ ನಿಯಂತ್ರಣೆಗೆ ಆದ್ಯತೆ ನೀಡಿ, ತಾಲೂಕು ಆಸ್ಪತ್ರೆಗಳಿಗೆ, ಕೋವಿಡ್ ಆಸ್ಪತ್ರೆಗಳಿಗೆ ಭೇಟಿ ನೀಡಿ, ಅಲ್ಲಿಯ ವ್ಯವಸ್ಥೆ ಸರಿಯಾಗಿದೆಯೋ ಇಲ್ಲವೋ ಅಂತ ನೋಡಿ, ಅದರ ಲೋಪ ಇದ್ದರೆ ನನ್ನ ಗಮನಕ್ಕೆ ತನ್ನಿ. ಇಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಅವರು ಹೇಳ್ತಾ ಇರುವಂತಹ ಮಾತನ್ನ ಕೇಳಿಸಿಕೊಳ್ತಾ ಇದ್ವಿ. ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆಯನ್ನು ಕೊಡೋದಕ್ಕೆ ನಿರಾಕರಿಸಿದ್ರೆ ನನ್ನ ಗಮನಕ್ಕೆ ತನ್ನಿ, ಅದನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಸಿಎಂ ಹೇಳಿಕೆ ನಂತರದಲ್ಲಾದ್ರೂ ಕೂಡ ಬದಲಾವಣೆ ಆಗಬೇಕಿದೆ. ಯಾಕೆ ಅಂತ ಹೇಳಿದ್ರೆ TV9 ರಿಯಾಲಿಟಿ ಚೆಕ್ ಮಾಡಿರುವಂತಹ ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಗೆ ನಿರಾಕರಿಸಿದ್ದಾರೆ. ಒಳಗಡೆ ಬಿಟ್ಟುಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ. ಅಂತ ಒಂದಷ್ಟು ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಚಿಕಿತ್ಸೆ ಕೊಡದೆ ವಿಚಾರಿಸೋದ್ರಲ್ಲೇ ಸಮಯ ಕಳೀತಾ ಇದ್ದಾರೆ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ. ಉಸಿರಾಟದ ಸಮಸ್ಯೆ ಇದೆ ಸ್ವಾಮಿ, ಅವರನ್ನ ಆಸ್ಪತ್ರೆಗೆ ದಾಖಲಿಸಿಕೊಳ್ಳಿ. ಒಂದೊಮ್ಮೆ ಏನಾದ್ರೂ ಆಸ್ಪತ್ರೆಗೆ ದಾಖಲಿಸಿಕೊಳ್ಳದೆ ಹೋದ್ರೆ ಸಾವನ್ನಪ್ಪಬಹುದು. ಇಂಥ ಒಂದಷ್ಟು ಮಾತನ್ನ ಹೇಳಿದ್ರು ಕೂಡ ನೀವ್ಯಾರು, ಎಲ್ಲಿಂದ ಬಂದಿದ್ದೀರಿ, ನಿಮಗೇನ್ ಸಮಸ್ಯೆ, ಇಂಥ ವಿಚಾರಿಸೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ಚಿಕಿತ್ಸೆ ಕೊಡದೆ ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಗಳು. ಆಗಲೇ 2 ಆಸ್ಪತ್ರೆಯ ದೃಶ್ಯಾವಳಿಗಳನ್ನ ನೋಡ್ತಾ ಹೋಗ್ತಾ ಇದ್ವಿ. ಅಟ್ಲೀಸ್ಟ್ ಈ ಆಸ್ಪತ್ರೆಗಳು ಮಾಹಿತಿ ಕೊಡುವಂತ ಕೆಲಸವನ್ನಾದ್ರೂ ಮಾಡಿದಾವೆ. ಆದ್ರೆ ನಾವೀಗ ತೋರಿಸ್ತಾ ಇರುವಂತಹ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಮಾಡಿಕೊಳ್ಳೋದು ಬಿಡಿ, ಗೇಟಿನ ಒಳಗಡೆಯೂ ಕೂಡ ಬಿಟ್ಟುಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಗೇಟಿನ ಹತ್ತಿರವೇ ನಿಂತಹ ಈ ಸೆಕ್ಯೂರಿಟಿ ಗಾರ್ಡ್, ಅಲ್ಲಿಗೆ ಬಂದಂತಹ ಒಂದಷ್ಟು ಜನ ನೀವಿಲ್ಲಿಂದ ತೆರಳಿ ಎನ್ನುವಂತ ಸೂಚನೆಯನ್ನ ಕೊಡ್ತಾ ಇದ್ರು. ಆಸ್ಪತ್ರೆಯ ಒಳಗೂ ಕೂಡ ಬಿಟ್ಟುಕೊಳ್ತಾ ಇರಲಿಲ್ಲ. ಉಸಿರು ನಿಂತು ಹೋಗೋ ಸಮಯದಲ್ಲೂ ಕೂಡ ನಿಂತುಕೊಂಡೇ ವಿಚಾರಿಸುವಂತ ಕೆಲಸವನ್ನ ಖಾಸಗಿ ಆಸ್ಪತ್ರೆಗಳು ಮಾಡ್ತಾ ಇವೆ. ಚಿಕಿತ್ಸೆ ಕೊಡದೆ ವಿಚಾರಿಸೋದ್ರಲ್ಲೇ ಸಮಯಾವಕಾಶವನ್ನ ಕಳೀತಾ ಇದ್ದಾವೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳ ನರಳಾಟ, ಗೋಳಾಟ ಇವಕ್ಕೆ ಯಾವುದೇ ರೀತಿಯಾದಂತಹ ಲೆಕ್ಕ ಇಲ್ಲದ ಹಾಗಾಗಿದೆ. ರೋಗಿಗಳ ಜೀವಕ್ಕೆ ಬೆಲೆಯೇ ಇಲ್ಲದಂತೆ ವರ್ತಿಸ್ತಾ ಇದ್ದಾವೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳು. ಚಿಕಿತ್ಸೆ ಕೊಡದೆ ಬೇಕಾಬಿಟ್ಟಿಯಾಗಿ ವರ್ತಿಸ್ತಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ. ಒಳಗಡೆ ಬಿಟ್ಕೊಳ್ಳೋದಿಲ್ಲ, ಒಂದು ಕಡೆಗೆ ಮತ್ತೊಂದು ಕಡೆಗೆ ನೀವು ಇಲ್ಲಿಂದ ಹೊರಗಡೆ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಹಾಗಿದ್ರೆ ಬೆಂಗಳೂರಿನ ಆಸ್ಪತ್ರೆಗಳ ಕರಾಳ ಮುಖ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಬಟಾಬಯಲು ಮಾಡ್ತಾ ಇದೆ TV9. ಮತ್ತೊಂದಷ್ಟು ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಒಳಗಡೆ ಬಿಟ್ಟುಕೊಳ್ಳದೆ ಯಾವ ರೀತಿಯಾಗಿ ಸತಾಯಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ, TV9 ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ನೋಡ್ತಾ ಹೋಗೋಣ ಬನ್ನಿ. ಸಮಯ ಮಧ್ಯಾಹ್ನ 12:52. ಮಣಿಪಾಲ್ ಆಸ್ಪತ್ರೆ, ಮಲ್ಲೇಶ್ವರ. ಮಹಾವೀರ್ ಜೈನ್ ಆಸ್ಪತ್ರೆಯಿಂದ ಹೊರಟ ನಮ್ಮ ತಂಡ ದೇಶದ ಮತ್ತೊಂದು ಪ್ರತಿಷ್ಠಿತ ಆಸ್ಪತ್ರೆ ಆವರಣಕ್ಕೆ ಎಂಟ್ರಿ ಆಯಿತು. ಅದುವೇ ಮಲ್ಲೇಶ್ವರಂನಲ್ಲಿರುವ ಮಣಿಪಾಲ್ ಆಸ್ಪತ್ರೆ. ಅಲ್ಲಿ ಹೋಗ್ತಿದ್ದಂತೆ ಅಡಿಯಿಂದ ಮುಡಿವರೆಗೂ ಮಾಸ್ಕು, ಗಾಗಲ್ಲು, ಗೌನು, ಗ್ಲೌಸು ಎಲ್ಲ ಕವರ್ ಮಾಡ್ಕೊಂಡಿದ್ದ ವ್ಯಕ್ತಿಯೊಬ್ಬ ನಮ್ಮನ್ನು ಮಾತಾಡ್ಸೋಕೆ ಅಂತ ಬಂದ. ಸರ್, ಇದು ಕೋವಿಡ್ ಆಸ್ಪತ್ರೆ, ಇಲ್ಲಿ ಟ್ರೀಟ್ಮೆಂಟ್ ಬೇಕು ಅಂದ್ರೆ BBMP ಇಂದ ಒಂದು ಲೆಟರ್ ತರಬೇಕು ಅಂದ್ಬಿಟ್ಟು. ಸರ್, BBMP ಇಂದ ಮೆಸೇಜ್ ಬರುತ್ತೆ ಇದೊಬ್ಬರಿಗೆ. ಅವ್ರ ಲಿಸ್ಟ್ ಅಲ್ಲಿ ಬಂದ್ರೆ ಹೆಸರು ಇದ್ರೆ ಒಳಗ್ ನಾವು ಬೆಳಗ್ಗೆಯಿಂದ ಇದು ಮಾಡ್ತಾ ಇದೀವಿ. ಇಲ್ಲ ನಾವು BBMP ಇಂದಾನೆ, ಅವರಿಂದಾನೆ. ಕಂಡೀಷನ್ ಹತ್ರ ಇದ್ದಾಗ ನೀವು BBMP ಗೆ ಹೋಗಿ ಹುಡುಕಾಗತ್ತ? ನಾವು ನಮ್ದೇನಿಲ್ಲ, ಯಾವ ಹಾಸ್ಪಿಟಲ್ ಅದ ಅವ್ರದ್ದು ಏನಿಲ್ಲ, ಎಲ್ಲ BBMP ಇಂದ ಸೈನ್ ಆಗಿ ಸೀಲ್ ಆಗಿ ಬರ್ಬೇಕು. ಅದ್ ಲೇಟ್ ಆಗುತ್ತೆ, ಒಂಚೂರು ಚೆಕ್ ಆದ್ರೂ ಮಾಡ್ಬೋದಲ್ಲ. ಯಾರು ಮಾಡಲ್ಲ ಅದು. ಅಲ್ಲ, ಪೇಷಂಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ್ದು ಮಾಡ್ತಾ ಇಲ್ಲ. BBMP ಇಂದ ಬರೋ ಪೇಷಂಟ್ ನ ಒಳಗ್ ಕರ್ಕೊಂಡ್ ಬರ್ತಾರೆ ಅಷ್ಟೇ. ಅಲ್ಲ, ಪೇಷಂಟ್ ನ ಒಂಚೂರು ಟ್ರೀಟ್ಮೆಂಟ್ ಏನು ಮಾಡೋದಿಲ್ಲ ಅಂದ್ರೆ ಹೆಂಗೆ? ಇಲ್ಲ ಗುರು, ಎಲ್ಲಿ ಹೋದ್ರು ನೀವು ಅರ್ಜೆಂಟ್ ಅಂದ್ರೆ ನೀವು ಕೇಸ್ ಜನರಲ್ ಹೋಗಿ ನೋಡಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಅಷ್ಟೇ. ಅಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಅವ್ನು ಸ್ವಲ್ಪ ಚೆಕ್ ಯಾರು ಮಾಡಲ್ಲ ಗುರು. ಅಲ್ಲ, ಅಟ್ಲೀಸ್ಟ್ ಅದೇನು ಸ್ಲ್ಯಾಬ್ ಚೆಕ್ ಅದೇನು ಯಾವ್ದು ಇಲ್ಲ. ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕು. ಅಲ್ಲಿಂದ ನೀವು BBMP ಇಂದ ಲೆಟರ್ ತಂದ್ರೆ BBMP ಇಂದ ಮೆಸೇಜ್ ಕಳಿಸ್ತಾರೆ, ಒಂದು ಲೆಟರ್ ಕೊಡ್ತಾರೆ. ಅದರಿಂದ ಇವ್ರು ಅಡ್ಮಿಷನ್ ಮಾಡ್ತಾರೆ. ಇವಾಗ ಕೊಡ್ತಾರೆ ಹೋಗಿದ ತಕ್ಷಣ? ಹೋಗಿ ಅಲ್ಲಿ ಹೋಗಿ ಫಸ್ಟ್ ಅವ್ರ ಹತ್ರ ತೋರಿಸಿ. BBMP ಇದು BBMP ಇದ್ರಲ್ಲಿ ಐತಲ್ಲ, ಕಾರ್ಪೊರೇಷನ್ ಹತ್ರ, ಅಲ್ಲೇ ಹೋಗ್ಬೇಕಾ ಡೈರೆಕ್ಟ್? ಅವರಿಂದ ಬರ್ಬೇಕು, ಇಲ್ಲಾಂದ್ರೆ ನೀವು ತಗೊಳ್ಳೋದೇ ಇಲ್ಲ. ಯಾವುದೋ ಅಡ್ಮಿಷನ್ ಇಲ್ಲಿ ಬರಲ್ಲ. BBMP ಇಂದಾನೇ ನಡೆಸ್ತಾ ಇರೋದು ಎಲ್ಲ ಹಾಸ್ಪಿಟ್ಲು. ಹೌದಾ?
ಮತ್ತೆ ಇಲ್ಲಿ ಚೆಕ್ ಮಾಡ್ತಾರೆ ಹೋಗಿ ಅಂತಂದ್ರೆ ಮತ್ತೆ ಇಲ್ಲಿ ಯಾರು ಚೆಕ್ ಮಾಡಲ್ಲ, ಅಟ್ಲೀಸ್ಟ್ ಅದು ಜ್ವರ ಆಯ್ತಾ ಏನೋ ಯಾರು ಚೆಕ್ ಮಾಡಲ್ಲ. ಹೌದಾ? ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಚೆಕ್ ಮಾಡಲ್ಲ. BBMP ಇಂದಾನೆ ಬರಬೇಕು ಈ ಕಾಯಿಲೆ. ಇದು BBMPನೇ ಅವರು ತಗೊಂಡಿರೋದು. ಅವ್ರಿಗೊಂದು ಅಲ್ಲ ಸರ್, ಹೀಗೆ ಅವ್ರಿಗೂ ಕೇಳ್ಬಿಡಿ, ಅವ್ರಿಗೊಂದು ನಾನು ಯಾರು ಅಲ್ಲ ಅಷ್ಟೇ ಸರ್. ನಾವು ಅದಕ್ಕೆ ಇಲ್ಲ ನಿಂತಿರೋದು, ಯಾವುದು ಚೆಕ್ ಮಾಡ್ತಾ ಇಲ್ಲ. ಬರೀ BBMP ಇಂದ ಬರೋ ಪೇಷಂಟ್ ಲಿಸ್ಟಲ್ಲಿ ಇದ್ರೆ ಒಳಗೆ ತಗೊಂಡ್ಬಿಡ್ತಾರೆ. ಮತ್ತೆ ಪೇಷಂಟ್ ಏನೋ ಸತ್ತೋದ್ರೆ BBMP ಅವ್ರಿಗೆ ಕೇಳ್ಬೇಕನ್ನ, BBMP ಅವ್ರಿಗೇನೆ ಅವ್ರದ್ದೇನೋ ಇನ್ಚಾರ್ಜ್. ಅಯ್ಯೋ ಶಿವನೇ, ನಮ್ಮ ಆಸ್ಪತ್ರೆಗಳು ಅಲ್ಲಿನ ಸಿಬ್ಬಂದಿ ಇಷ್ಟೊಂದು ನಿಷ್ಕರುಣಿಗಳಾಗ್ಬಿಟ್ರ. ಅದೆಷ್ಟು ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಲ್ಕುಲ್ ಅಂದ್ರೆ ಆಗಲ್ಲ ಅಂದ್ಬಿಟ್ಟ. BBMPನವರೇ ಮೆಸೇಜ್ ಮಾಡ್ತಾರಂತೆ, ಆಗ ಇವ್ರು ಅಡ್ಮಿಟ್ ಮಾಡ್ಕೊಳ್ತಾರಂತೆ. ಅಲ್ಲ ರೀ ಸ್ವಾಮಿ, ಅಷ್ಟೆಲ್ಲ ಮಾಡೋ ಹೊತ್ತಿಗೆ ಒಂದು ವೇಳೆ ಪೇಷಂಟ್ ಏನಾದ್ರೂ ಸತ್ತೇ ಹೋದ್ರೆ ಏನ್ ಗತಿ ಸ್ವಾಮಿ ಅಂದ್ರೆ ಅದಕ್ಕೂ ಆತ BBMPನೇ ಹೊಣೆ ಅಂದ್ಬಿಟ್ಟ. ಎಷ್ಟು ಸಲೀಸಾಗಿ ಜಾರ್ಕೊಂಡ್ಬಿಟ್ಟ ನೋಡಿ. ಸರಿ, ಇವನ್ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಆಸ್ಪತ್ರೆಯ ಮತ್ತೊಬ್ಬರು ಸಿಬ್ಬಂದಿ ಬಳಿ ನಮ್ಮ ಪ್ರತಿನಿಧಿ ಮಾತಾಡಿದ್ರು. ಅಲ್ಲೂ ಇದೇ ಉತ್ತರ. ಮೇಡಮ್ ಪೇಷಂಟ್ ಇದ್ರು. ಹಾ ಮೇಡಮ್, ಮೇಡಮ್ ಪ್ರೊಸೀಜರ್ ಅದೆಲ್ಲ ಮಾಡೋದಕ್ಕೆ ಪೇಷಂಟ್ಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಏನು ಗೌರ್ಮೆಂಟ್ ಕಡೆಯಿಂದಾನೆ ನಮ್ಗೆ ಹೇಳಿದ್ದಾರೆ ಸರ್. ಅದಕ್ಕೆ ನಮಗೆ ಗೌರ್ಮೆಂಟ್ ಥ್ರೂ ರಿಜಿನಾ ಅಂತ ಇದ್ದಾರೆ, ಕಮಿಷನರ್, ಹೆಲ್ತ್ ಕಮಿಷನರ್ ಆಫೀಸಲ್ಲೇ ಮಿಸ್ ರಿಜಿನಾ ಅಂತ ಇದ್ದಾರೆ. ಅವರೇನೆ ಹಾಸ್ಪಿಟಲ್ಗೆ ಅಸೋಸಿಯೇಟ್ ಮಾಡಿ ಅವರೇ ಕಳಿಸ್ತಾ ಇರೋದು. ನಾವು ಆ ಪೇಷಂಟ್ ಮಾತ್ರ ತಗೊಂತಾ ಇದೀವಿ ಮೇಡಮ್. ಅಟ್ಲೀಸ್ಟ್ ಏನು ಬೆಡ್ ಇವಾಗ ಫುಲ್ ಇದೆ ನಮ್ದ್ರಲ್ಲೇ. ಎಲ್ಲಿ ತಗೊಂಡಾನ ಹೇಳಿ ನೀವೇ? ಒಂಚೂರು ಚೆಕ್ ಮಾಡೋದು ಏನು ಇಲ್ಲಿ ಬೆಳಗ್ಗೆ ಒದ್ದಾಡ್ತಾ ಇದ್ದೀವಿ. ಯಾವ ಹಾಸ್ಪಿಟ್ಲಿಗೂ ಸೇರಿಸ್ಕೊತಾ ಇಲ್ಲ ಮೇಡಮ್. ಕೊಲಂಬಿಯಾಗೆ ಹೋಗಿ, ಡೆಫಿನೆಟ್ಲಿ ಕೊಲಂಬಿಯಾಗೆ ಹೋಗಿ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ನಾವು ತಗೊಳ್ತಿಲ್ಲ ಅಲ್ಲೋಗಿ ಇಲ್ಲೋಗಿ ಅಂತ ಬಿಟ್ಟಿ ಸಲಹೆ ಕೊಡೋದೇ ಆಗೋಯ್ತು. ಅಲ್ಲಿಂದ ಮತ್ತೊಂದ್ ಕಡೆ ಹೋದ್ರೆ ಅಲ್ಲೂ ಕೂಡ ಅದೇ ಉತ್ತರನೇ. ವೀಕ್ಷಕರೇ, ಇದು ನಮ್ಮ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳ ಬಂಡವಾಳ. ಕೋವಿಡ್ ರಣಕ್ಕೆ ಹಾಕ್ತಿದೆ ನಿಜ. ಹಾಗಂತ ಕೋವಿಡ್ ಅಲ್ಲದ ರೋಗಿಗಳನ್ನ ಟೆಸ್ಟ್ ಮಾಡಬೇಡಿ, ಸೇರಿಸ್ಕೊಳ್ಬೇಡಿ, ಚಿಕಿತ್ಸೆ ಕೊಡಬೇಡಿ ಅಂತ ಯಾವ ಸರ್ಕಾರನೂ ಹೇಳಿಲ್ಲ, ಯಾವ ದೊಣ್ಣೆ ನಾಯಕನೂ ಕಟ್ಟಪ್ಪಣೆ ಹೊರಡಿಸಿಲ್ಲ. ಆದಾಗ್ಯೂ ಈ ಆಸ್ಪತ್ರೆಗಳು ಸಾಮಾನ್ಯ ರೋಗಿಗಳಿಗೆ ಚಿಕಿತ್ಸೆ ನಿರಾಕರಿಸ್ತಿರೋದು ಯಾಕೆ? ಅದು ಅಕ್ಷಮ್ಯ ಅಪರಾಧ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸರ್ಕಾರದ ಸಚಿವ ಮಹಾಶಯರು ನೋಡ್ತಾ ಇದ್ದಾರೋ ಇಲ್ವೋ ಈ ಸ್ಟೋರಿಯನ್ನ? ನೋಡಿಲ್ಲ ಅಂದ್ರೆ ಅವ್ರಿಗೆ ತೋರಿಸೋ ಜವಾಬ್ದಾರಿ TV9 ತೆಗೆದುಕೊಳ್ಳುತ್ತೆ ಬಿಡಿ. ಓಕೆ, ನಮ್ಮ ತಂಡ ಇನ್ನು ಮಣಿಪಾಲ್ ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಯ ಕರ್ಮಕಾಂಡ ಬಯಲಿಗೆಳೆಯೋದಕ್ಕೆ ಹೊರಟು. ಸಮಯ ಮಧ್ಯಾಹ್ನ 1:12 ಸುಗುಣ ಆಸ್ಪತ್ರೆ, ರಾಜಾಜಿನಗರ. ಮಲ್ಲೇಶ್ವರಂ ಮಣಿಪಾಲ್ ಆಸ್ಪತ್ರೆಯಿಂದ ನಮ್ಮ ರೋಗಿ ಹೊರಟಿದ್ದು ರಾಜಾಜಿನಗರದ ಸುಗುಣ ಆಸ್ಪತ್ರೆಗೆ. ಅಲ್ಲೇ ಎಂಟ್ರೆನ್ಸ್ ನಲ್ಲೇ ಕುಳಿತಿದ್ದ ಮಹಿಳಾ ಸಿಬ್ಬಂದಿಯೊಬ್ಬರಿಗೆ ನಮ್ಮ ಪೇಷಂಟ್ ತುಂಬಾ ಕೆಮ್ತಾ ಇದ್ದಾರೆ, ಸ್ವಲ್ಪ ಚೆಕ್ ಮಾಡಬೇಕಿತ್ತು ಅಂದ್ರೆ ಈಗಾಗೋದಿಲ್ಲ, ಬೆಳಗ್ಗೆ 7:30 8 ಗಂಟೆ ಒಳಗೆ ಕರ್ಕೊಂಡು ಬನ್ನಿ ಅಂದ್ಬಿಟ್ರು. ಎಷ್ಟು ಸಲ ಕೇಳ್ಕೊಂಡ್ರು ಆಕೆದು ಒಂದೇ ಉತ್ತರ, ಪೇಷಂಟ್ ಬಂದಿದ್ದಾರೆ ಚೆಕ್. ಬೆಳಗ್ಗೆಯಿಂದ ತುಂಬಾ ಕಂಡೀಷನ್, ತುಂಬಾ ಕೆಮ್ತಾ ಇದ್ದಾರೆ ಮೇಡಮ್. ಅದಕ್ಕೂ ಸರ್ ಇವತ್ತು ಆಗಲ್ಲ, ನಾಳೆ ಬೆಳಗ್ಗೆ 8:30ಗೆ ಕರ್ಸ್ತೀವಿ. 7:30 8 o'clock ಒಳಗಡೆ ಬನ್ನಿ. ಅದು ಲಿಮಿಟೆಡ್ ಅಷ್ಟೇ, ಫಸ್ಟ್ 20 ಮೆಂಬರ್ಸ್ಗೆ ಅಷ್ಟೇ ಮಾಡೋದು. ಅದಕ್ಕೆ ಮೇಲೆ ಕಿಟ್ ಬಂದರೆ ಮಾತ್ರ ನೆಕ್ಸ್ಟ್ ನಾವು ತಗೋತೀವಿ. ಹೌದಾ? ಅಲ್ಲ ಮೇಡಮ್, ತುಂಬಾ ಪ್ರಾಬ್ಲಮ್ ಇದೆ. ಏನಾಗಿದೆ ಸರ್ ಅವ್ರಿಗೆ? ಬೆಳಗ್ಗೆಯಿಂದ ತುಂಬಾ ಕೆಮ್ತವ್ರು ಮೇಡಮ್, ಕೆಮ್ತವ್ರ ಒದ್ದಾಡ್ತವ್ರು, ಕಾರಲ್ಲಿ ಹಾಕೊಂಡ್ ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ಡಾಕ್ಟರ್ ಹತ್ರ ನಾನು ತೋರಿಸ್ಕೊಳ್ಳಿ ಸರ್. CT ಕಿಟ್ ತಗೊಂಡು ಕೊಡ್ಬೇಕು, ಅವ್ರು ನೋಡ್ತಾರೆ. ಕೋವಿಡ್ ಹತ್ರ ಎಮರ್ಜೆನ್ಸಿ ಅಂದ್ರೆ ನೀವು ಈಗ ಬಂದ್ಬಿಟ್ಟು ಅವ್ರು ಎಷ್ಟು ಗಂಟೆಗೆ ಬಂದಿರ್ತೀವಿ ಅವ್ರನ್ನ ಕೇಳೋ, ಅವ್ರು ಎಷ್ಟು ಗಂಟೆಗೆ ಬಂದಿರ್ತೀವಿ. ಹೌದಾ? ಅವ್ರಿಗೆ ಆಗಲ್ಲ ಅಂತ ಹೇಳಿ ಕಳಿಸಿ. ಅವ್ರ ಪೇಷಂಟ್ ತುಂಬಾ ಕಂಡೀಷನ್ ಇದಾದ್ಮೇಲೆ ಅವ್ರನ್ನ ಮತ್ತೆ ಕರ್ಸ್ಕೊಂಡಿದ್ದಾರೆ. ಅದೇ ತರ ಕಂಡೀಷನ್ ಅದೇ ತರ ಅಲ್ಲ ಸರ್, ಅವ್ರು ಸ್ಟೇಬಲ್ ಇರೋರಿಗೆ ಅರ್ಥ ಮಾಡ್ಕೊಳ್ಬೇಕು ನೀವೇನೆ.
ಯಾಕೆ ಟ್ರೀಟ್ಮೆಂಟ್ ಕೊಡ್ತೀನಿ ಟ್ರೀಟ್ಮೆಂಟ್ ಸರ್ಜರಿ ಕರ್ಕೊಂಡ್ ಬಂದಿರೋದು ಪೇಷಂಟ್ ನಾವು ಬೆಳಗ್ಗೆ ಆಗೋದೇ ಇಲ್ಲ ಅಂತ ಕಳಿಸ್ಕೊಟ್ಟಿದ್ವಿ. ಮತ್ತೆ ಬಂದು ಅವ್ರು ವೇಟ್ ಮಾಡಿದ್ದಾರೆ ಬೆಳಗ್ಗೆ 7:30. ಮತ್ತೆ ಪೇಷಂಟ್ ಅನ್ನ ತಿರೋದ್ರೆ ಮೇಡಮ್ ಏನ್ ಮಾಡೋದು? ಪೇಷಂಟ್ ಹೆಚ್ಚು ಕಮ್ಮಿ ಹೊಟ್ಟೋದ್ರೆ ಸರ್ ಕೆಮ್ಮಿಗೆಲ್ಲ ಹೋಗ್ಬಿಡ್ತಾರೆ ಸರ್. ಮೇಡಮ್ ಇವಾಗೆಲ್ಲ ಕರೋನಾ ಪ್ರಾಬ್ಲಮ್ ಇರೋದ್ರಿಂದ ನಾವು ಹೇಳ್ತಿರೋದು ಮೇಡಮ್. ದಯವಿಟ್ಟು ನಾಳೆ ಬೆಳಗ್ಗೆ ಕರ್ಕೊಂಡ್ ಬಂದಿದ್ದಾರೆ. ಪೇಷಂಟ್ ಕರ್ಕೊಂಡು ಬಂದ್ರೆ ಯಾರು ಕೇರೆ ಮಾಡ್ತಿಲ್ವಲ್ಲ ಯಾಕೆ ಮೇಡಮ್ ಅಂದ್ರೆ ಆಕೆ ಅದೆಷ್ಟು ದಿಮಾಕ್ನಿಂದ ಮಾತಾಡಿದ್ಲು ಗೊತ್ತಾ? ಪೇಷಂಟ್ಗೆ ಯಾರು ಇಷ್ಟೊಂದು ಕೇರ್ ತಗೊಳ್ಳೋದಲ್ಲ ಮೇಡಮ್. ಸರ್ ಅಷ್ಟು ಎಮರ್ಜೆನ್ಸಿ ಇದ್ರೆ ದಯವಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಮಾಡ್ಕೊಂಡಿದ್ದೀವಿ ಮೇಡಮ್. ಇದು ಹುಡ್ಕೊಂಡು ಬರೋದು ಮನೆ ಹತ್ರ ಅಂದ್ಬಿಟ್ಟು ಕರ್ಕೊಂಡ್ ಬರೋದು ಏನಕ್ಕೆ ಮೇಡಮ್? ಮಾಡ್ತಾ ಇಲ್ಲ ಸರ್, ಹುಡ್ಕೊಂಡ್ ಬರೋದಲ್ಲ, ಇಲ್ಲೆಲ್ಲೂ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಎಲ್ಲೂ ಮಾಡ್ತಾ ಇಲ್ಲ, ಬರೀ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮಾತ್ರ ಮಾಡ್ತಾ ಇರೋದು. ಅಟ್ಲೀಸ್ಟ್ ಬೋರ್ಡ್ ಆದ್ರೆ ಹಾಕ್ರೆ ಹಂಗೆ ನಂಗೆ ಹೊಟ್ಟೋಯ್ತೀವಲ್ಲ, ಗವರ್ಮೆಂಟ್ ಓನ್ಲಿ ಅಂತ. ಅಲ್ಲಿ ಬೋರ್ಡ್ ಹಾಕ್ಬಿಟ್ರೆ ಓನ್ಲಿ ಅಂತ ಅಲ್ಲ ಸರ್, ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮಾತ್ರ ಮಾಡ್ತಾ ಇರೋದು ಅಂತ ನಾನು ಹೇಳಿದ್ದು. ಬೇರೆ ಎಲ್ಲಿ ಅಂತ ಕೇಳಿದ್ರಲ್ಲ, ಅದಕ್ಕೆ ನಾನು ಹೇಳಿದ್ದು. ನಿಮ್ಮ ಇದು ಕೋವಿಡ್ ಟೆಸ್ಟ್ ಮಾಡೋದೇ ಇಲ್ವಾ? ಟೆಸ್ಟೇ ಮಾಡ್ತಾ ಇರೋದು ಸರ್, ಇವಾಗಿಲ್ಲ, ಇವಾಗ ಖಾಲಿ ಆಗಿಬೇಕಿತ್ತು. ಮೇಡಮ್ ಎಮರ್ಜೆನ್ಸಿ ಅಟ್ಲೀಸ್ಟ್ ಚೆಕ್ ಮಾಡ್ಬೋದಾಯ್ತಲ್ವಾ ಅಂತ ನನ್ನ ಪ್ರಶ್ನೆ. ಎಮರ್ಜೆನ್ಸಿ ಇದ್ರೆ ಮೇಲೆ ಹೋಗಿ ಸರ್, ಅಲ್ಲಿ ಕೆಳಗಡೆ ಪೇಷಂಟ್ ಕರ್ಕೊಂಡು ಬಂದ ಮೇಲೆ ಅಲ್ಲಿ ಫೀವರ್ ಒಪ್ಪಿಡಿದೆ ಮೇಲೆ PP ಕಿಟ್ ತಗೊಂಡ್ಬಂದು ಕೊಡಿ, 1600 ಆಗುತ್ತೆ, ಡಾಕ್ಟರ್ ನೋಡ್ತಾರೆ ಆಯ್ತಾ. ಕೋವಿಡ್ ಟೆಸ್ಟ್ ಅಂದ್ರೆ ಅವ್ರು ಡಾಕ್ಟ್ರಿಗೆ ಬರ್ಕೊಟ್ರು ಕೋವಿಡ್ ಟೆಸ್ಟ್ ನಾಳೆಗೆ. ಇವಾಗ ಎಮರ್ಜೆನ್ಸಿ ಡಾಕ್ಟರ್ನ ಕರ್ಕೊಂಡು ಹೋಗಿ. ಕೇಳಿದ್ರ? ತೀರಾ ಎಮರ್ಜೆನ್ಸಿ ಇದ್ರೆ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಹೇಳೋಕ್ ಇವರೇ ಬೇಕಾ? ಹಾಗಾದ್ರೆ ಇವ್ರು ಆಸ್ಪತ್ರೆ ಕಟ್ಟಿರೋದು ಯಾಕೆ? ಸ್ವಲ್ಪ ಏನಾಗಿದೆ ಅಂತ ಟೆಸ್ಟ್ ಆದ್ರೂ ಮಾಡಬಾರ್ದಾ? ಅಂದ್ರೆ ಆಕೆ ಬಾಯಿಂದ ಬಂತು ನೋಡಿ, ನಾವೇ PPE ಕಿಟ್ ತಂದು ಕೊಡ್ಬೇಕಂತೆ, ಅದು 1600 ರೂಪಾಯಿ ಆಗುತ್ತಂತೆ. ಆಮೇಲೆ ಏನಾಗಿದೆ ಅಂತ ಟೆಸ್ಟ್ ಮಾಡ್ತಾರಂತೆ. ಇದು ನಮ್ಮ ಆಸ್ಪತ್ರೆಗಳ ಹಕೀಕತ್ತು ಕಣ್ರಿ. ನಾಚಿಕೆ ಆಗ್ಬೇಕಿಂತ ಆಸ್ಪತ್ರೆಗಳಿಗೆ. ರೋಗಿ ಸಾಯ್ತಾ ಇದ್ದಾನೆ ಅಂದ್ರೂ ಸ್ವಲ್ಪನೂ ಮಾನವೀಯತೆ ಇಲ್ಲದೆ ವರ್ತಿಸ್ತಿದ್ದಾರೆ. ಇಂಥ ಆಸ್ಪತ್ರೆಗಳಿಗೆ ಏನಾದ್ರೂ ನೆಗಡಿ ಕೆಮ್ಮು ಅನ್ಕೊಂಡು ಯಾರಾದ್ರೂ ರೋಗಿಗಳು ಬಂದ್ರು ಇಲ್ಲಿ ಕ್ಯಾರೆ ಅನ್ನೋದಿಲ್ಲ. ಸತ್ರೆ ವಾಪಸ್ ಡೆಡ್ ಬಾಡಿ ಹೊತ್ಕೊಂಡು ಹೋಗ್ಬೇಕಷ್ಟೇ. ಸರಿ, ಇಲ್ಲಿನ ಗುದ್ದಾಡಿ ಪ್ರಯೋಜನ ಇಲ್ಲ ಅಂತ ಮತ್ತೊಂದು ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಹೇಗಿದೆ ನೋಡೋಣ ಅಂತ ಮುಂದಕ್ಕೆ ಹೊರಟಿದೆ. ಬೆಂಗಳೂರಿನ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಕೂತವರು ನಮ್ಮ ಆಸ್ಪತ್ರೆನಲ್ಲಿ ಸಾಧ್ಯ ಇಲ್ಲ, ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂತೇಳಿ ಕಳಿಸ್ತಾ ಇದ್ದಾರೆ. ಒಂದೊಮ್ಮೆನಾದ್ರೂ ತೀರಾ ಎಮರ್ಜೆನ್ಸಿ ಇದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಬೆಂಗಳೂರಿನ ಕೆಲವೊಂದಷ್ಟು ಆಸ್ಪತ್ರೆಗಳು ವರ್ತಿಸ್ತಾ ಹೋಗ್ತಾ ಇದ್ದಾವೆ. ರೋಗಿಗಳನ್ನ ಅಡ್ಮಿಟ್ ಮಾಡಿಕೊಳ್ಳದೆ ಸತಾಯಿಸ್ತಾ ಹೋಗ್ತಾ ಇದ್ದಾರೆ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.